ಇವತ್ತೇನು ಕಾಂಗ್ರೆಸ್ಸು ಹಾಸನಲ್ಲಿ ಸಮಾವೇಶ ಮಾಡ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿಯಿಂದ ಒಂದು ಕಡೆ ಸಿಕ್ಕಾಪಟ್ಟಿ ಸೈಕ್ಲೋನ್ ಎಫೆಕ್ಟ್ ಆಗಿ ಮಳೆ ಆಗಿ ಇವತ್ತು ಜನ ತತ್ತರಿಸಿದ್ದಾರೆ. ಇವತ್ತು ಆಡಳಿತ ಪಕ್ಷ ಆಗಿ ಜನರ ಕಷ್ಟ ಸುಖಗಳಿಗೆ ಹೋಗೋ ಬದಲಿ ರೈತರಿಗೆ ಕಷ್ಟ ನೆರವಾಗೋ ಬದಲಿ ಇವತ್ತೇನದಲ್ಲ ಇವರು ಈ ಸಮಾವೇಶ ಮಾಡೋ ಮುಖಾಂತರ ಇವ್ರು ಎಷ್ಟು ಜನಕ್ಕೇನದ ಮತ್ತು ಅದು ಜನ ಕಲ್ಯಾಣ ಸಮಾವೇಶ ಅಂತಾರೆ ಇವರು. ಇಂಥದಕ್ಕೆ ಏನದಲ್ಲ ಇವ್ರು ಮುಂದಾಗಿ ಇವತ್ತು ಜನಕ್ಕೆ ಏನು ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅದರಲ್ಲಿ ಇವರು ವಿಫಲ ಆಗಿದ್ದಾರೆ ಒಂದು. ಆಮೇಲೆ ಉಳಿತು ಹಾಸನ ಎಲ್ಲರೂ ಹೇಳತ್ತಾರೆ ಟಿವಿ ಎಲ್ಲ ಏನು ದೇವೇಗೌಡರು ಭದ್ರಕೋಟೆ ಇವ್ರೇನದಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ದೇವೇಗೌಡರು ಭದ್ರಕೋಟೆ ಯಾವತ್ತಿಗೂ ಗೊತ್ತಾಯ್ತಾ? ಯಾಕಂದ್ರೆ ಈ ಕಾಂಗ್ರೆಸ್ ಏನು ಮಾಡ್ಲಿಕ್ಕಾಗಲ್ಲ. ಹಿಂದೆ ಹಿಡಿದು ಇತಿಹಾಸ ತೆಗೆದು ನೋಡಿದ್ರೆ ಹಾಸನಲ್ಲಿ ಯಾವಾಗ ಏನೇನಾಗಿದೆ ಅಂತೇಳಿ ಜನ ಹೇಳ್ತಾರೆ. ಗೊತ್ತಾಯ್ತಾ? ಎಲ್ಲೋ ಒಂದು ಕಡೆ ನಾವು ಅಂತೀವಲ್ಲ ವಿಪರೀತ ವಿದ್ಯೆ ವಿನಾಶ ಕಾಲ ಅಂಥೇಳಿ, ಈ ವಿನಾಶ ಕಾಲದಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವ 30ಕ್ಕಿಂತ ಮೇಲೆ, ಇವರು ಬರೀ ಇರೋದು 3 ರಾಜ್ಯ, ಅದು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ. ಇದನ್ನು ಹೆಂಗೂ ಕಳ್ಕೊತಾರೆ ಇವರು. ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ಇವತ್ತ ಕಾಂಗ್ರೆಸ್ಸು ಮುಳುಗ ದೋಣೆ. ಗೊತ್ತಾಯ್ತಾ? ಇವೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ತೇಲ್ತಾ ಇದೀವಿ. ಜನರಿಗೆ ಗೊತ್ತಾಗಿದೆ ಇದು ಮುಳುಗದಿದೆ, ಮುಳುಗುತ್ತೆ ಅಂತೇಳಿ. ಅದಕ್ಕೆ ಇವು ಯಾವ ಸಮಸ್ಯೆಗಳಿಂದ ಸಮಾವೇಶಗಳಿಂದ ನಮ್ಮ JDS ಆಗಲಿ ನಮ್ಮ ಸ್ಥಳೀಯ ಹಾಸನಲ್ಲಿ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ. ಮತ್ತೆ ಪುಟದೇದು ಬರೋಂಥ ಶಕ್ತಿ ಕರ್ನಾಟಕದಲ್ಲಿ ಯಾರಿಗಾರ ಇದ್ರೆ ಅದು ದೇವೇಗೌಡರಿಗಿದೆ. ಖಂಡಿತ ಮತ್ತೆ ಪುಟದು ಮತ್ತೆ ಮುಂದಿನ ಕೋಲ್ಯೂಷನ್ ಏನು BJP JDS ಇದೆ ಮತ್ತೆ ಸರ್ಕಾರ ಮಾಡೋರು ನಾವೇ.